ಹಾಯ್ ಗೈಸ್, ಈ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಸಿಗೋಣ ಫನ್ನಿ ವಿಡಿಯೋಸ್ ಜೊತೆ, ಕಾಮಿಡಿ ವಿಡಿಯೋಸ್. ನೀನು ಬಿಗ್ ಬಾಸ್ ಮನೆ ಒಳಗಡೆ ಏನೇನ್ ದಬ್ಬಾಕಿದ್ಯಾ ಹೇಳು ಇಲ್ಲಿ. ಇಲ್ಲಿ ಸ್ನಾನ ಮಾಡ್ಬಿಟ್ಟು ಒಳಗಡೆ ಬಕೆಟ್ ದಬ್ಬಾಕಿದ್ದೀನಿ. ಅಶ್ವಿನಿ ಮೇಡಮ್ ಅಂತ ಒಳಗಡೆ ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಮಾತುಗಾರಿಕೆ ಅದವ್ರ ಸ್ಟ್ರೆಂತ್. ಏನಾರು ಯಾವಾಗಲೂ ಆಡ್ತಾರೆ, ಮಧ್ಯಕ್ಕೆ ಹೋಯ್ತಾರೆ, ಅದವ್ರ ಸ್ಟ್ರೆಂತ್. ಏನಾರು ನಾನು ಬಗೆಹರಿಸ್ಬೋದಾ ಅಂತ. ನೀವು ಬಿಗ್ ಬಾಸ್ ಮನೆ ಒಳಗಡೆ ಬರೀ ಬನಿಯನ್ನೇ ಹಾಕೊಂಡು ಓಡಾಡ್ತಾ ಇರ್ತೀರಾ. ಯಾವ್ದಾದ್ರು ಒಂದು ಬ್ರ್ಯಾಂಡಿಗೆ ನೀವೇನಾದ್ರೂ ಕೊಲಾಬ್ರೇಷನ್ ಮಾಡ್ತಾ ಇದ್ದೀರಿ? ಈಗ ಅದಕ್ಕೆ ನಾನು ಇನ್ನೊಂದು ಹೇಳ್ಬೇಕಂದ್ರೆ ತುಂಬಾ ಜನ ಸೀರೆ ಹಾಕೊಂಡು ಇರ್ತಾರೆ. ಹಂಗಂದ್ಬಿಟ್ಟು ರೇಷ್ಮೆ ಸೀರೆ ಅಂಗಡಿಗೆ ಕೊಲಾಬ್ರೇಷನ್ ಹಾಕ್ಬಿಟ್ಟು ಬಂದಿರ್ತಾರೆ ಹೊರಗಡೆ ಅಂತೂ ಹೇಳಕ್ಕಾಗಲ್ಲ. ಯಾರಲ್ಲಿ ಈ ರಾಣಿ ರಾಜನನ್ನು ಕರೆಯುತ್ತಿದ್ದಾಳೆ, ಬೇಗನೆ ಕರೆದುಕೊಂಡು ಬನ್ನಿ ಸೈನಿಕರೇ. ಕ್ಷಮಿಸಿ ಮಹಾರಾಣಿಯರೇ, ರಾಜಕುಮಾರರು ಉದ್ಯೋಗ ಖಾತ್ರಿ ಕೆಲಸಕ್ಕೆ ಹೋಗಿದ್ದಾರೆ. ನಮ್ಮ ಹುಡುಗಿ ಹೆಸರು ಟ್ಯಾಟೋ ಹಾಕ್ಸ್ಕೋಬೇಕು ಅನ್ಕೊಂಡಿದೀನಿ. ನಿಮ್ ಹುಡುಗಿ ಹೆಸರು ಏನಂಗಾದ್ರೆ? ಪೂಜಾಣ. ಹಂಗಾದ್ರೆ ಅವ್ಳು ಬಿಟ್ಟೋದ್ಮೇಲೆ ಟ್ಯಾಟೋ ಹಾಕ್ಸಿರ್ತೀಯಲ್ಲ, ಅದು ಹೋಗುದಿಲ್ವಲ್ಲ, ಏನ್ ಮಾಡ್ತೀಯ ಆಮೇಲೆ? ಅವಳು ಏನಾರ ಬಿಟ್ಟವ್ರೆ, ನಾನು ಹೆಂಗೋ ಪೂಜಾರಿ ಆಗ್ಬೇಕು. ಪೂಜಾ ಇದ್ದಿದ್ದ ಪೂಜಾರಿ ಮಾಡ್ಬಿಡ್ತೀನಿ. ನಿಮ್ ಹುಡುಗಿರ್ ಜೀವನ ಎಷ್ಟು ಕಷ್ಟ ಅಲ್ವಾ? ಯೋಚನೆ ಮಾಡೋದೇ ಒಂದಾಗಿರುತ್ತೆ, ಮಾಡೋದೇ ಒಂದಾಗಿರುತ್ತೆ. ಅಲ್ಲ, ನಾವು ಮೀಟ್ ಮಾಡ್ತಿರೋದೇ ಫಸ್ಟ್ ಟೈಮ್. ನನ್ನ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತು? ಮತ್ತೆ ಲೆಫ್ಟ್ ಇಂಡಿಕೇಟರ್ ಹಾಕ್ಬಿಟ್ಟು ರೈಟಿಗೆ ತಿರುಗ್ತಾ ಇದೆಯಲ್ಲವಾ ತಾಯಿ. ಲೋ ತುಕ್ಕಾಲಿಗಳ, ನೀವು ಬಿಟ್ಟೊಂಟೋಗ್ಬಿಟ್ಟಿದ್ದೀರ ಅಂತ ತಲೆ ಕೆಡ್ಸ್ಕೊಳ್ಳೋ ಸೀನೇ ಇಲ್ಲ. ಬಂದವರು ನನ್ನ ಆಟಲ್ಲಿ, ಓದೋನು ನನ್ನ ಶಾಟದಲ್ಲಿ. ನೀವು ನನ್ನ ಶಾಟಕ್ಕೆ ಸಮಾನ. ನಿಮ್ಮ ಹೆಂಜಲ್ ತಟ್ಟೆ ನೆಕ್ಕೊಂಡಿರೋರು ನಿಮ್ಗೆ ಇದೆ ಅಂದ್ರೆ. ಯಾರೋ ಹೇಳಿದ್ರ ಎಮ್ಮಿ ತಗೊಂಬಲ್ಲಿ, ಎಮ್ಮಿ ತಗೊಂಡ್ ಬಂದ್ ಕಟ್ಟ, ಅದ್ರ ಹಾಲು ಮಾರಿಗೇಸಿ ದೊಡ್ಡ ಶ್ರೀಮಂತ ಆಗ್ಬೋದು ಅಂತ ಹೇಳಿದ್ರೆ ಅವ್ರ ಮಾತು ಕೇಳಿಗೇಸಿ ನಾ 2 ಎಮ್ಮಿ ತಂದು ಕಟ್ಟಿನಿ. ಇವಾಗ ನಿನ್ ತುಲ್ ಕೊಯ್ಯೋದು ಕುಂತ್ ತುಲ್ ಕೊಯ್ಯೋದು ಒಂದು ಗೊತ್ತಾಗಂತ. ನಮ್ಗನ್ ಜೀವನ ಸಾಕಾಗಿದೆ. ಈ ವಯಸ್ಸಾದ ಬಳಕ ಮದ್ವಿ ಆದ್ರ ಬಂದಕ್ ಬಿಟ್ಟು ವಿದ್ದಕ್ಕೆ ಹೋದಂಗ ಆಗ್ತದ. ಅಣ್ಣ ಲೇಟ್ ಅಲ್ಲ ಅಂತ ತಗೊಂಬಾ. ಈಗ ಚಾವಿ ತಗೋ, ಗಾಡಿ ಚಾಲು ಮಾಡು. ಏನೋ ಅಣ್ಣ, ಗಾಡಿನ ಚಾಲು ಆಗಲ್ಲ. ಗಾಡಿ ಚಾಲು ಆಗಲ್ಲ ಅದ, ಗಾಡಿಯಾಗ ಪೆಟ್ರೋಲ್ ಅದ ಇಲ್ಲ ನೋಡು. ಅಣ್ಣ ಗಾಡಿಯಾಗ ಎಣ್ಣೆ ಕಲಸ ಆಗ್ಯದ. ಎಣ್ಣೆ ಕಲಸ ಆಗ್ಯದ. 100 ರೂಪಾಯಿ ಫೋನ್ ಪೇ ಮಾಡ್ತೀನಿ, ಹೋಗಿ ಡೀಸೆಲ್ ತಗೊಂಬಾ. ಡೀಸೆಲ್ ಹಾಕಿದ್ರೆ ಗಾಡಿ ಹಾಳಾಗಲ್ಲ ಅಣ್ಣ. ಗಾಡಿ ಎಷ್ಟು ಕೊಟ್ಟ ತಗೊಂಬಂದಿ ಗೊತ್ತದೇನ್ ನಿನ್ಗ? ಗೊತ್ತದಲ್ಲ ಅಣ್ಣ, ನೀನ್ ಹೋಗಿ ತಗೊಂಬಂದಿವಲ್ಲ 80,000 ಕೊಟ್ಟು. 80,000 ರೂಪಾಯಿ ಗಾಡಿ ಡೀಸೆಲ್ ಹಾಕಿದ್ರೆ ಹಾಳಾಗುತ್ತೆ ಅಂತ ಅರ್ಥ ಆಗೋ ನಿನಗ, ದಿವಸ ಪೂರ್ತಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಸಂಜೆ ಆಗ್ತಿದ್ದಂಗೆ ಸರಾಯಿ ಕುಡಿಯಕ್ ಹೋಗ್ತೀಯಲ್ಲ, ಬೀರು, ಬ್ರಾಂದಿ, ಒರಿಜಿನಲ್ ಚಾಯ್ಸ್, ಆಫೀಸರ್ ಚಾಯ್ಸ್, ಇನ್ಯಾವುದೋ ತರದ ಸರಾಯಿ ಕುಡಿದ್ರೆ ನಿನ್ನ ಬಾಡಿ ಹಾಳಾಗುತ್ತೆ ಅಂತ ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ವಿಮಾಲ್, RR, RMD, ಸಿಗರೇಟ್ ಇವನ್ನೆಲ್ಲ ನಿನ್ ಬಾಡಿಗೆ ಹಾಕಿದ್ರೆ ನಿನ್ ಬಾಡಿ ಹಾಳಾಗುತ್ತೆ ಅಂತ ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ಲ? ಇಲ್ಲೋಡು, ಆ ಗಾಡಿ ಹಾಳಾದ್ರೆ ಒಂದು ಪಾರ್ಟ್ಸ್ಗೆ 3,000 ರಿಂದ 4,000. ನಿನ್ನ ಬಾಡಿ ಒಳಗಿರೋ ಪಾರ್ಟ್ಸ್ ಏನಾದ್ರು ಹಾಳಾದ್ರೆ ಎಷ್ಟು ಲಕ್ಷ ಅಂತ ಗೊತ್ತೇನೋ? ಕುಡಿಬೇಡ ಕಣೋ. ನಿಮ್ ತಾಯಿ ಏನ್ ಹೇಳಿದಾಳ ಗೊತ್ತೇನೋ? ನನ್ನ ಮಗ ಕೂಲಿ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲಪ್ಪ, ನಾನ್ ಕೂಲಿ ಮಾಡಿ ಅವನನ್ನ ಕೂಳಾಗ್ತೀನಿ, ಅವನನ್ನ ಕುಡಿಬೇಡ ಅಂತ ಹೇಳಪ್ಪ ಅಂತ ಹೇಳಿದಾಳೆ. ಕುಡಿಬೇಡ ಕಣೋ. ಕುಡಿಯೋದು ಇದುವರೆಗೂ ಯಾವ ಕುಟುಂಬಕ್ಕೂ ಖುಷಿ ಕೊಟ್ಟಿಲ್ಲ. ಲುಂಗಿಲಿ ಗಂಡ್ ಮಕ್ಳೆ ನೋಡಲೆ ಬಾರದ ನಿಂತ್ರಲ್ಲ ಟಪ್ಲೇಜರು. ಸ್ಕೂಲಲ್ಲಿ ಹುಡುಗರನ್ನ ನೋಡಲೆ ಬಾರದ ಹೇಳಿಲ್ಲ ನಮ್ ಟೀಚರು. 3 6 ಆಗಿದೆ, 6 9 ಆಗಿದೆ, ಡೆಲಿವರಿ ಹತ್ರ ಬಂದಿದೆ. ಟ್ಯಾಂಟಡಾನ್. ಮನುಷ್ಯನಿಗೆ ಮಾತು ಕೂಡ ಬರಲ್ಲ. ನಮಗೆ ಮಾತು ಬಂದ್ರು ಮನುಷ್ಯನಿಗೆ ಬರಲ್ಲ. ಆಯ್ತಾ? ನೆಕ್ಸ್ಟ್ ನೋಡಿ. ಸೊ ಜೀವನ ಅನೇಕ, ಮಾತೃಭೂಮಿ ಕಲಿಂಕ ಅನೇಕದಲ್ಲಿ ಚಿಟಿಪತ್ರಿಕೆ. ಮನುಷ್ಯನಿಗೆ ಮಾತುಕತೆ ಕೂಡ ಬರಲ್ಲ. ಏನು? ಮನುಷ್ಯನಿಗೆ ಮಾತುಕತೆ ಕೂಡ ಬರಲ್ಲ. ನೋಡಿ, ಈ ಮನುಷ್ಯನ್ಗೆ ಏನಪ್ಪಾ ಅಂತಂದ್ರೆ ಮಾತುಕತೆ ಕೂಡ ಬರಲ್ಲ. ಯಾಕೆ ಬರಲ್ಲ? ನಾವು ನಮ್ಮ ಬರಲ್ಲ. ಪಾಪ ನೋಡಿ ಮಾತಾಡತ್ತೆ, ಬಾಳೆ ಮಾತಾಡತ್ತ ಮನುಷ್ಯ ಮಾತಾಡ್ತಾನ, ಮಾತಾಡಕ್ಕೆ ಆಗಲ್ಲ.
ಒಂದ್ ತುಟಿ ನೋಡಿ, ಒಂದ್ ತುಟಿ ಕಣ್ಣು ಹೆಂಗಿದಾವೆ ಪಾಪ ಈಗ ಒಂದು ಕಾರ್ ನಲ್ಲಿ ಇಬ್ರು ತಾಯಿ ಅಂದ್ರು ಇಬ್ರು ಮಕ್ಳು ಇರ್ತಾರೆ, ಆದ್ರೆ ಆ ಕಾರಲ್ಲಿ ಇರೋದು 3 ಜನ. ಹೇಗೆ? ಪ್ರೆಗ್ನೆಂಟ್ ಇರ್ಬೋದು. ಅಲ್ಲ, ಪ್ರೆಗ್ನೆಂಟ್ ಅಲ್ಲ. ಹೇಗೆ? ಫ್ಯಾಮಿಲಿ ಮೆಂಬರ್ಸ್. ಸತ್ತಿ ಒಂದು ಆತ್ಮ ಇಲ್ಲ ಪ್ರೆಗ್ನೆಂಟ್. ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ ಇಬ್ರು ತಾಯಿ ಅಂದ್ರೆ ಇಬ್ರು ಮಕ್ಕಳು ಅಂತಲ್ಲ, ಇಬ್ರು ತಾಯಿ ಅಂದ್ರೆ ಇಬ್ರು ಮಕ್ಕಳು. ಬೇರೆ ಆಗ್ತಿಲ್ಲ. ಓಕೆ, ಆನ್ಸರ್ ಏನಂತಂದ್ರೆ ಕಮೆಂಟ್ ಮಾಡ್ತಾರೆ. ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕೈತೆ ಅಂತ ಹೇಳಿ ಎಲೆಕ್ಟ್ರಿಕ್ ಗಾಡಿ ತಗೊಂಡ್ರೆ ಇದು ತೊಳ್ಳೋ ಪರಿಸ್ಥಿತಿ ಅಲ್ಲ. ಇದು ಹೋಗಲ್ಲ, ಹಂಗಲ್ಲ ಆಯ್ತಲ್ಲ ಬಾ ಮಗ. ಒಂದು 50 ರೂಪಾಯಿ ಇದ್ರೆ ಕೊಡು, ಹೊಟ್ಟೆ ಸಿದೈತೆ ಏನಾದ್ರು ತಿನ್ಕ ಹೋಗೋದ. ನಾನು ಅಂದ್ರೆ ನನಗಿಂತ ಹೆಚ್ಚಲ್ಲ ನೀನು. ಗಗನ ಕಾಲ್ ಮಾಡ್ತೀನಿ ರಪ್ಪ. ಗಗನ್, ಒಂದು 50 ರೂಪಾಯಿ ಅಮೌಂಟ್ ಇದ್ರೆ ಕೊಡ್ತೀಯಾ? ಇಲ್ಲ ಒಂದು ಸ್ವಲ್ಪ ಇಲ್ಲ ಹೊರಗಡೆ ಬಂದಿದ್ದು ಅದಕ್ಕೆ. ಇಲ್ಲ ಬೆಳಿಗ್ಗೆ ಯಾಕೆ ಕೊಡ್ತೀನಿ ನಾನು ನಿನಗೆ? ಇಲ್ವಾ? ಸರಿ, ಓಕೆ ಬಾಯ್. ಮಗ, ನಮ್ಮ ಯೋಗ್ಯತೆಗೆ 50 ರೂಪಾಯಿ ನೋಡ್ತಲ್ವ? ಹಿಂಗೆ ಆದರೆ ಸತ್ ಮೇಲೆ ಹಣೆ ಗಣಸಿಗೆ 50 ಪೈಸೆನೂ ಸಿಗಲ್ಲ. ನಡಿಯಪ್ಪ. ಇವಳೇ ಕಾಲ್ ಮಾಡ್ತಾವಳೆ, ನಮ್ಮ ಹುಡುಗಿ. ಮಾತಾಡೋ ನಿಮಿಷ. ಪಾಪ ಹೇಳಪ್ಪ. ಇಲ್ಲ ಹೊರಗಡೆ ಹೋಗಿದೆ. ಮಾಡಿದೆ. ಸೀರಿಯಸ್ಲಿ ಮಾಡಿದಮ್ಮ. ಇಲ್ಲ, ಅದು ಅಮೌಂಟ್ ಇರಲಿಲ್ಲ, ಮಾಡಿಲ್ಲ. ನಾನು ಚಂದ್ರ ಇಬ್ಬರು ಇದು. ಸರಿ, ಓಕೆ. ಮಗ, 100 ರೂಪಾಯಿ ಅಮೌಂಟ್ ಕೊಟ್ಲು. ಬರಗಾಲದಲ್ಲಿ ಬಡವ್ರಿಗೆ ಬಾದಾಮಿ ಸಿಕ್ತಂಗಾಯ್ತಲ್ಲೋ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕೊಟ್ಟಿದ್ದೀವಿ ಮಗ. ದುಡ್ಡಿತಿಲ್ಲ ಅಂತಂದ್ರೆ ಅಪ್ಪ ಅಮ್ಮನೂ ಮರ್ಯಾದೆ ಕೊಡಲ್ಲ, ದುಡ್ಡಿಲ್ಲ ಅಂತಂದ್ರೆ ಸಂಬಂಧಿಕರು ಹತ್ರನೇ ಹಾಕಳಲ್ಲ. ಅಂತದ್ರಲ್ಲಿ ಇದೆಲ್ಲ ಗೊತ್ತಿದ್ರು ನನ್ನ ಹುಡುಗಿ ನನ್ನ ಕೇರ್ ಮಾಡ್ತಾಳಲ್ಲ, ಕೇರ್ಲೆಸ್ ಮಾಡ್ದೆ. ಅವ್ಳು ಸೀರಿಯಸ್ಲಿ ದೇವತೆ ಕಣ. ನಿಜ ಕಣ, ಡಿವೋರ್ಸ್ ಆದ್ರೆ ಅರ್ಧ ಆಸೆ ಸಿಗುತ್ತೆ ಅಂತ ಮದ್ವೆ ಆಗೋ ಈ ಕಾಲದ ಹುಡುಗಿ ನಡುವೆ ನಿನ್ನ ಹತ್ರ ಏನೂ ಇಲ್ಲ ಅಂತಂದ್ರು ನೀನೇನು ಇಷ್ಟೊಂದು ಕೇರ್ ಮಾಡ್ತಿದ್ದಾಳೆ ಅಂದ್ರೆ ನಿಜವಾಗ್ಲೂ ನೀನು ಹೇಳ್ದಂಗೆ ಅವರು ದೇವತೆನೇ. ದೊಡ್ಡವರು ಮಾತಾಡಿದಾರೆ ಗೊತ್ತಾ ಮಗ? ಪ್ರತಿಯೊಂದು ಹುಡುಗನ ಸಕ್ಸಸ್ ಇಂದನೂ ಒಂದು ಹುಡುಗಿ ಇರ್ತಾಳಂತೆ. ನನ್ಗೆ ಯಾವಾಗಲೂ ಅನಿಸ್ತಾ ಇರುತ್ತೋ ಈ ಮಾತನ್ನ ನಾನು ಹುಡುಗಿ ನೋಡಿ ಹೇಳಿರ್ಬೋದು ಅಂತ. ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರಿಗೆ ಇಂಥ ಹುಡುಗಿ ಯಾವಾಗಲೂ ದೇವತೆನೆ ಕಣ. 100 ರೂಪಾಯಿ ಅಮೌಂಟ್ ಆಗಿತ್ತಲ್ಲ, ಬಾರ ಊಟ ಮಾಡ್ಕೊಂಡು ಹೋಗೋದ. ಅಮ್ಮ, ನನ್ ನಾಲ್ಗೆ ಯಾಕೋ ಕೆಟ್ಟೋದಂಗೈತಮ್ಮ. ಏನ್ ತಿಂದ್ರು ನಾಲ್ಗೆ ಟೇಸ್ಟ್ ಗೊತ್ತಾಗ್ತಾ ಇಲ್ಲಮ್ಮ. ನಾಲ್ಗೆ ಏನೋ ಆಗೈತಮ್ಮ. ನಿನ್ಗೆ 2 ಪರಿಹಾರ ಕೊಡ್ತೀನಿ, ಕೇಳ್ತೀಯಾ? ಏನಮ್ಮ? ಒಂದು ಕೆಲಸ ಮಾಡಿ, ಫಸ್ಟ್ ಈ ನಾರ್ ಹಾಕೊಂಡು ನಾಲ್ಗೆ ಚೆನ್ನಾಗಿ ತಿಕ್ಕೋ, ಏನಾದ್ರು ಇದ್ರೆ ಹೊಟ್ಟೋಗುತ್ತೆ. ಎರಡನೇದು ಯಾಪಿಗೆ ಹಾಕೊಂಡು ಬಾಯಿ ಮುಕ್ಕಳಿಸು, ಕ್ರಿಮಿ ಕೀಟ ಇದ್ರೆ ಎಲ್ಲ ಸತ್ತೋಗ್ಬಿಡ್ತಾರೆ. ದುಡ್ಡು ಖರ್ಚು ಮಾಡ್ಬೇಕು ಅಂದ್ಮೇಲೆ ಯಾಕೆ ದುಡಿಬೇಕು? ಎಲ್ಲರೂ ಒಂದ್ ದಿವಸ ಸಾಯ್ತಾರ ಮೇಲೆ ಯಾಕೆ ಬದುಕಬೇಕು? ಹೆಸರು ತಾಂತೀವಿ ಅಂದ್ಮೇಲೆ ಯಾಕೆ ಬಿಡ್ಬೇಕು? ಎಲ್ಲರೂ ನರ್ಕಕ್ಕೆ ಹೋಗ್ತಾರ ಅಂದ್ಮೇಲೆ ಸ್ವರ್ಗ ಯಾಕಿರ್ಬೇಕು? ರೊಟ್ಟಿ ಕಿತ್ತಿನ್ಬೇಕು ಅಂದ್ರೆ ಅದನ್ನ ಯಾಕೆ ತುಂಡುಗ್ ಮಾಡಿರ್ಬೇಕು? ಪ್ರೀತಿ ಸಿಗಲ್ಲ ಅಂದ್ಮೇಲೆ ಅದು ಯಾಕೆ ಆಗ್ಬೇಕು? ತಿರುಗಿತಾಗೆ ನಾನ್ ಫೋಟೋ ತಗೊಂಡು ಏನ್ ಮಾಡಿರಿ ಸರ್? ತಂಗೂರ್ ದುಡ್ಡ ಕಟ್ಟದೆ ಬಂದು ಔಷಧ ಕೂತಿದ್ಯಾ? ತಿರುಗಿಲೆ. ನನ್ ಗಂಡ ಇರೋದು ಟೈಮ್ ಕೆಲ್ಸ ಕಟ್ಟಿದ್ದೀರ ನನ್ನ ಮಾಡ್ತೀನಿ ತಡೀರಿ ನಿಮ್ಗೆ. ಓಹೋ, ದೊಡ್ಡ ಸುಂದ್ರಿ ಅವಳು ಕೆಡ್ಸ್ಬಿಟ್ಟದಂತೆ ಅವಳನ್ನ. ಓ ಅವೆಲ್ಲ ಬೇಡ, ಫಸ್ಟ್ ದುಡ್ಡು ಕೊಡಿಲೆ. ಹಲೋ, ಎಲ್ಲಿದ್ದೀರಿ? ಬರೀಲಿ, ಯಾರೋ ಒಟ್ಟಿ ತಗೊಂಡವ್ರ ಇಲ್ಲಿ. ಮಾಸ್ ಕರ್ಕೊಂಡ್ ಬಂದವ್ರ ಇಲ್ಲಿ, ಬರೀ ನಮ್ ತಗೆಯ ಹೋಗ್ಕೊಂಡ್ ಬರ್ರಿ. ಮೌ, ಇಂಥ ದೇವ್ರು ದೇವಗಳ ಎಷ್ಟು ನೋಡಿಲ್ಲ ನನ್ನ ಸರ್ವಿಸ್ ಅಲ್ಲಿ. ಕೊಡಮ್ಮ ದುಡ್ಡು. ಉತ್ತರ ಕರ್ನಾಟಕ ಮಂದಿಗೆ ಬಿಟ್ಟು ಬೇರೆ ಎಲ್ಲರಿಗೂ ಒಂದು ಕ್ವೆಶ್ಚನ್ ಐತಿ. ಪುಂಡಿ ಪಲ್ಯ ಅಂದ್ರೆ ಏನು ಹೇಳ್ರಿ ನೋಡೋಣ? ಹೇಳಿ ನೋಡೋಣ, ಹೇಳ್ರಿ. ದೊಡಮ ದೊಡಮ ದೋಸೆ ಕೊಡು, ಚಿಕ್ಕಮ್ಮ ಚಿಕ್ಕಮ್ಮ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತಿಮಾರಿ ಬೀಜ ಸಾರ್ಗಾಕ ಸೊಪ್ಪು, ನೀನೇಳ ತಪ್ಪು.
ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು. ರೇ ಏನಮ್ಮೆ ಇದೇಕ ಟೈಮ್ ಎಷ್ಟೊತ್ತಾಗಿದ್ದು? ಊಟ ಮಾಡಿ ಬನ್ನಿ. ಏನ್ ಮಾಡಿದೆ? ಬಿಸಿ ಅನ್ನ ಸಾರು ಮಾಡೀನಿ. ಈ ಬಿಸಿಲಲ್ಲಿ ಬಿಸಿ ತಿನ್ನಕತ್ತ ಹೋಗು, ತಟ್ಕಾಗ್ಬಿಟ್ಟು ಆರಾಕು. ಒಂದ್ 5 ನಿಮಿಷ ಬರ್ತೀನಿ. ಸರಿ ಕಣ್ರಿ, ಆಯ್ತು. 5 minutes later. ಆಮೇಲೆ ಕುಳೆ ಏನ ಇದೇ ಕಮ್ಮಿ ತಟ್ಕ ಹೂನಾರ ಹಾಕಿದೆ. ಇದೇಕ ಜ್ಞಾನಕ್ಕೆ ಹೆಂಗಿದ್ದು? ನೀವು ಹೇಳಿದ್ರಲ್ಲ ತಟ್ಕಾಕ್ಬಿಟ್ಟು ಆರ ಹಾಕು ಅಂತ. ಈ ಬಿಟ್ರಿ ಸ್ವಲ್ಪ ಕಟ್ಲಾಗ್ಲಿ, ಸುಮ್ಮನಿರಿಯಪ್ಪ ನೀವು. ಅಯ್ಯೋ ನನಗೆ ಖುಷಿ ತರ್ಕಳಕ್ಕಾಯ್ತಿಲ್ಲ. ಮದ್ವೆ ಮೊನ್ನೆ ದಿವಸ ಆಯ್ತು, ನಮ್ಮ ಮನೆಯವರು ಎಂಜಾಯ್ ಮಾಡ್ಬೇಕು ಅಂದ್ಬಿಟ್ಟು ಚಿಕ್ಕಮಂಗ್ಳೂರ್ ಕರ್ಕೊಂಡ್ಬಂದವ್ರಿ. ಏನ್ ಗೊತ್ತಾ, ನಮ್ಮ ಮನೆಯವರು ನಾನು ಇಬ್ರೇ ಇದೇ ಕಾರಲ್ಲಿ ಬಂದಿರಿ ಗೊತ್ತಾ. ಅಯ್ಯೋ ನಮ್ಮ ಮನೆಯವರು ಎಂತ ವಿಲ್ಲ ಬುಕ್ ಮಾಡಿದ್ದೀರಿ ಅಪ್ಪ. ಹೋಗಿಪ್ಪ, ನಂಗೆ ನಾಚಿಕೆ ಆಗುತ್ತೆ. ಏನ್ ಗೊತ್ತಾ, ಇದ್ದು ನಮ್ಮ ಯಜಮಾನ್ರು ನಾನು ಅವ್ರಿಬ್ರು ಇದಕ್ ಮಾಡಿದ್ದಾರೆ. ರಾತ್ರಿ ಎಲ್ಲ ಇಬ್ರು ಹಣ್ಣು ತಿನ್ಕೊಂಡ್ ಮಲ್ಕೋತೀವಿ ಗೊತ್ತಾ. ಬಿಟ್ರಿಪ್ಪ ನೀವು. ಈ ಬಿಟ್ರಿ ಸ್ವಲ್ಪ ಕಟ್ಲಾಗ್ಲಿ, ಸುಮ್ನಿರಿಯಪ್ಪ ನೀವು. ಅಯ್ಯೋ ಇವಾಗ್ಲಿ ಏನು, ಸುಮ್ನಿರಿ ನೀವು. ಏನ್ ಗೊತ್ತಾ, ಇವಾಗ ತಾನೇ ಬಂದಿದೀವಿ, ಸ್ವಲ್ಪ ರೆಸ್ಟ್ ಬೇಕು ಇವತ್ತು. ಈವ್ನಿಂಗ್ ಕೂಡ ಆಗಿದೆ, ಇವತ್ತೆಲ್ಲೂ ಹೋಗಕ್ಕಾಗಲ್ಲ. ಇವತ್ತು ಇಲ್ಲೇ ರೆಸ್ಟ್ ಮಾಡ್ತೀವಿ. ನಾಳೆ ನಿಮ್ಗೆಲ್ಲ ನಾನು ಏನೇನ್ ನೋಡ್ತೀನಿ ತೋರಿಸ್ತೀನಿ. ನನ್ನ ಫಾಲೋ ಮಾಡ್ಕೊಂಡು ನನ್ನನ್ನ ವಾಚ್ ಮಾಡಿ, ಓಕೆನಾ? ಏನ್ರಿ ಬಂದೇ ಇರ್ರಿ. ಬಾರೆ ಪೂಜರಮ್ಮ, ಮಗು ನೋಡು ಹೆಂಗಿದೆ ಮಗ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವಸ್ವತೆ. ಎದ್ದೇಳೋ ಮಗನೇ, ಸೂರ್ಯ ನತ್ತಿ ಮೇಲೆ ಬಂದಾಯ್ತು. ವಿಟಮಿನ್ ಡಿ ಬೇಡವೇನೋ ನಿನ್ಗೆ? ಇವತ್ತು ವಿಟಮಿನ್ ಡಿ ಕೊಡಿಸ್ತೀನಿ ಮಗನೇ ನಿನ್ಗೆ. ನನ್ನ ಕಂದನೆ ಬಂಗಾರಿ, ಬಂಗಾರಿ ಮೊದಲನೇ ಸಲ ಆಚೆ ಕೊಡಿದ್ದೀನಿ ಬಂಗಾರಿ ನಿನ್ನ. ಬಂಗಾರಿ ಸೂರ್ಯ ಬರ್ಬಲ್ಲಿ, ಒಂಚೂರ ಮುಗಿ ಒಂಚೂರು ವಿಟಮಿನ್ ಡಿ ಕೊಡ್ಬಿಡಪ್ಪ. ಅಲ್ಲಕ್ಕಲ್ಲ ಮಗ, ಮಜ್ಜಿ ನೋಡ್ಲಿ ಎಂತ ಚೀಲ ಮೇಲೆ ಕುಣಿಸ್ಕೊಂಡಿದ್ದಳು. ಹೊಸ ಕಟ್ಟಾಕೋ ಚೀಲ ಮೇಲೆ ಕುಣಿಸ್ಕೊಳ್ಳಲ್ಲ, ಆಡ್ ಕಟ್ಟಾಕೋ ಚೀಲ ಮೇಲೆ ನಿಮ್ಮ ಅಜ್ಜಿ. ಒಂಚೂರ ಒಂದು ಚೀರಾಯಿ ಕೊಡೋಕ್ಕಾಗಿಲ್ಲ ನಿಮ್ಮ ಅಜ್ಜಿ. ಆದ್ರೂ ಏನು ಮಾಡೋಕ್ಕಾಗಲ್ಲ. ಚೂರು ಸೂರ್ಯನ ಬೆಳಕು ತಗೊಂಡಪ್ಪ. ಸೂರ್ಯನ ಒಂಚೂರು ನಮ್ಮ ಮಗಿನ ಮೇಲೆ ಬೀಳಪ್ಪ. ಬಂಗೇರಿ ಮಗನೇ, ನಿಂಗೋಸ್ಕರ ಒಂದು ಹಾಡು ಬರ್ತಿದ್ದೀನಿ, ಹೇಳ್ತೀನಿ ನೋಡು. ಸೂರ್ಯ ನಿನ್ನತ್ತೆ ಎಡಿಗೂ, ಚಂದ್ರ ನಿನ್ನ ತಂದೆ ಅಡಿಗೂ, ಮಗ ಪೋಲಿಟ್ಟಿವನು. ಬಾರೆ ಪೂಜರಮ್ಮ, ಮಗು ನೋಡು ಹೆಂಗಿದೆ ಮಗ. ಅಯ್ಯೋ ಮಗನೇ ನಡಿ, ಜಾಸ್ತಿ ಕುತ್ಕೋಬೇಡ, ನಿಂಗೆ ದೃಷ್ಟಿ ಆಗೋಯ್ತದೆ, ಓಡ್ಬಿಡಪ್ಪ. ಈ 4 ಸೇದಂಗ ಎಲ್ಲೋ ಕುತ್ಕೊಂಡ ಕಣಿ. ಬೆಳಗ್ಗೆ ಹೊತ್ತಾಯ್ತು ಅಂದ್ರೆ ಕೈ ಕಾಲ್ಗೆ ಸಿಗ್ತಾನ, ರಾತ್ರಿ ಹೊತ್ತಾಯ್ತು ಅಂದ್ರೆ ಸಿಕ್ಕದೇ ಇಲ್ಲ. ಚೂಕವ ಅಣ್ಣ ಒಟ್ಟಿಗೆ ಹೋಯ್ತೀನಿ. ಒಟ್ಟಿಗೆ ಹೋಗಿ ಏನು ಮಾಡಿದೆ ಕುಂತಲ್ಲ? ಬಿಗ್ ಬಾಸ್ ನೋಡ್ಬೇಕು. ಟಿವಿ ಮೊಬೈಲಲ್ಲಿ ನೋಡ್ಬೋದು ಕುಂತ್ಕ. ಇವತ್ತು ಸುದ್ದಿ ಬಸ್ಸು ಬೈತಾರೆ ಎಲ್ಲರೂ. ಫಿಲಮ್ ಟಿವಿಲಿ ಸುದ್ದಿ ಪಾಸ್ ಹೋಯ್ತಾರೆ, ಮನೇನ ಇರ್ತಿ ಬೈತಾರೆ ಕುಂತ್ಕ ಬೇಡ. ಮದುವಾಗ ನೋಡು ಗೊತ್ತೈತೆ ನಿಂಗ. ವಾ ಹಿಂಗಂಬಿಟ್ರ ಕೆಂಪುಟ್ರ ಇದಕ್ಕ ಇರಿಸ್ಬಿಟ್ಟೆ. ನೀನ್ ಎದ್ಕೊಳ್ಳೋದಿರ್ಲಿ, ಅಣ್ಣ ಮಟನ್ ಅಟ್ಟಿಗೆ ಬಾ ಅಂತಾನು. ಬರ್ಲ ಅಂತಾನು. ಬಲ್ವಂತ ಎದ್ ಬಾ ಅಂತಾನ. ಜಗಳ ಇದ್ದದಿಯಾ? ಜಗಳ ಇದ್ದಿದ್ಯಾ ಮನೆ ಹೋಗು. ನಿಂಗೆ ಕುಂತ್ಕ, ನಿಂಗೆ ಗೊತ್ತಿಲ್ಲ ಮುಂಡೆ ಕಥ. ಏನ ನೈಟ್ ಬೆಳಗ್ಗೆ ಹೋಗ್ತಾರ ಜಗಳ ಆಡ್ತಾರ, ನೈಟ್ ಹೋದಾರ ಬಾಬಾ ಅಂತಾಳ. ನೀಕ ಬೆಳಗ್ಗೆ ಹೋದ್ ನೋಡಿ ಜಗಳ ಆಡೋದ, ನೈಟ್ ಅಂದ್ರೆ ಬಾ ಅಂತ. ಇನ್ನೇನ ನಾನು ಗಣ ಕರ್ದಿ ನಿನ್ ಕರೆಕದ್ದಣ. ಮುಚ್ಚ ಬಿಡಿಸಿ ಅಲ್ಲೋ ಎದ್ ಬಂದೇ ಇವ್ನ್ ಕರ್ಕೋಲೆ. ಕುಂತ್ಕ ಬಿಡಿಸಿ ಅಲ್ಲಿ ಕಿರಿ ಬಿಡು. ಅವೆಲ್ಲಿ ಕರಿತಾಳ ಗೊತ್ತ ನಿಂಗ? ಮಾಸೂಪುರಲ್ಲಿ ಚೆನ್ನಾಗಿ ತಿನ್ಬಿಟ್ಟಾಳ, ಅದಕ್ಕೆ ತಿಪ್ಪಿಗೆರಿ ಹೋಗಿ ಕರಿತಿರೋದವ. ಈಗ ಏನ್ ಮಾಡ್ದೆ ಹೇಳು, ಬಂದೇ ಬರುವಂತ ಬತ್ತಿರೋ ಬಡಿ ನಡ್ದೈ ಮುದಬಿ. ಇವನೇನಾ ನಿಮ್ ಬಾಯ್ ಫ್ರೆಂಡ್? ಇವನೇ ನನ್ನ ಬಾಯ್ ಫ್ರೆಂಡ್. ಯಾಕೆ ಹಿಂಗ್ ಮುನ್ಸ್ಕೊಂಡಿದ್ದೀರಾ? ಕೂತ್ಕೊಂಡು ಮಾತಾಡಿದ್ರೆ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತಪ್ಪ. ಅವ್ನು ಏನ್ ಮಾತಾಡ್ತಾನೆ ಅರ್ಥನೇ ಆಗಲ್ಲ, ಅರ್ಥ ಆಗೋ ತರ ಮಾತಾಡೋದು ಇಲ್ಲ. ಮನ್ಸಿಂದ ಕೇಳು, ಎಲ್ಲಾ ಮಾತು ಅರ್ಥ ಆಗುತ್ತೆ ನಿನಗೆ. ಕೇಳಿ ನೋಡಿ ನೀವೇ ಒಂದ್ಸಲ. ಬ್ರೋ ಅದೇನ್ ಮಾತಾಡ್ಬೇಕೋ ಮಾತಾಡಿ ಬ್ರೋ ನನ್ನ ಹತ್ರ. ಒಂದು ನಾನೇ ಮಾಡ್ಬೇಕಂತೆ, ನಾನೇ ಮಾಡ್ಬೇಕಂತೆ, ಊಟ ಮಾಡೋಣ ಮಾಡಿದ್ನ ಕಾಲ ಹತ್ರ ನಾನೇ ಮುಡ್ಕೊಂಡು ಅಂತಾಳೆ. ಅವ್ರ ಅಪ್ಪನ ತಗ ಹೋಗಿ ಹೇಳೋಳೆ ಏನೇನ್ ಬೇಕು ಅದನ್ನೇ ಮಾತಾಡು ಅಂದೆ. ಏನಂತಾಳೆ ನಾನು? ಅರ್ಥ ಆಯ್ತಾ? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ.
ರಜಾ, ಹಾ ಪಪ್ಪ. ನಿನ್ ತಿಕ್ಕ ತೊಳೆದು ಈ ಕೈ ಸೌದೋಯ್ತು. ನೀನ್ ಬೆನ್ನುಜ್ಜಿ ಉಜ್ಜಿ ಈ ಕೈಯೂ ಹೋಗ್ಬಿಟ್ಟೈತೆ. ನಿಮ್ಮ ಅಮ್ಮನ ಹತ್ರ ಸ್ನಾನ ಮಾಡಿಸ್ಕೊಳ್ಳೋದಲ್ವೇನಾ? ಪಪ್ಪ ಸ್ವಲ್ಪ ಈ ಕೈ ಉಚ್ಚು ಪಪ್ಪ. ನೋಡಿ ಸ್ಮೂತ್ ಆಗಿ ಉಜ್ತಾ ಇದೆಯಾ ಪಪ್ಪ. ಈ ಕೈ ನೋಡು ಪಪ್ಪ. ಏನಾಯ್ತು? ಪಪ್ಪ ಬೋಲೋ. ಮಮ್ಮಿ ಸ್ನಾನ ಮಾಡಿಸಿದ್ರೆ ಮೈಯಲ್ಲಿರೋ ಮೂಳೆಗಳೆಲ್ಲ ಕುರ್ಕುರೆ ತರ ಕರಂ ಕರಂ ಅನ್ನತ್ತೆ ಪಪ್ಪ. ಆದ್ರೆ ನೀನ್ ಸ್ನಾನ ಮಾಡಿಸಿದ್ರೆ ಸಾಫ್ಟ್ ಅಂಡ್ ಸೇಫ್ಟಿ ಆಗಿರುತ್ತೆ ಪಪ್ಪ. ಬಲ್ ನನ್ ಮಗ ಕಣ ನೀನು. ಪಪ್ಪ ನೀನ್ ತಿಕ್ಕ ತೊಳೆಯೋದ್ರಲ್ಲಿ ಸ್ನಾನ ಮಾಡಿಸೋದ್ರಲ್ಲಿ ನಿನ್ನಲ್ಲಿರೋ ಟ್ಯಾಲೆಂಟ್ಗೆ ನ್ಯಾಷನಲ್ ಅವಾರ್ಡ್ ಕೊಟ್ರೆ ಕಮ್ಮಿ ಇಲ್ಲ ಪಪ್ಪ. ಇಲ್ಲೇ ಬೈಕಲ್ಲಿ ಹೋಯ್ತಾ ಇದೀನಿ ಯಾರ್ದಿದೆ ನಾನ್ ಫ್ರೆಂಡ್ ಜೊತೆ. ಅಸ್ನಕ ಫ್ರೆಂಡ್ ಅಂತ ಯಾಕಂತೀಯ? ಲವ್ ಮಾಡ್ತಾ ಇದೀನಿ, ಪ್ರೀತಿಸ್ತಾ ಇದೀನಿ ಅನ್ನೋ ನಿನ್ನ ನೆಚ್ಕೊಂಡ್ ಕೂತಿಲ್ಲ ನಾನು. ಆಯ್ತಾ? ಇದ್ಯಾಕ್ ಬೈಕು? ಇದ್ ನಮ್ಮ ಅಪಜಿತ್ ಕಂತ. ಯಾವ ಅಪಜಿತು? ನಮ್ ರಾಕಿ ಅಪಜಿತ್ ಕಂತ. ನಮ್ಮ ಅನುಭವ ಒಂದು. ಹೌದಾ? ನಮ್ಮ ಅನುಭವ ಮರ ಹಾಕಿದೀನಿ. ನೀನ ಕೈ ಕೊಟ್ಟೋದ್ ನನಗೇನಕ್ ಬೇಕು? 10 ಗಾಡಿ ಯಾಕೆ? ಬೇಡ 10 ಅಂತ ನಡಿ. ಬೇಡ ಕೂತ್ಕೋ. ಯಾರೋನು? ಏನ್ ಗುರು? ಏನ ಏನ ಮರೆಯ ಏನೋ ತಿಗಾ ಕರ್ಕತಾ ಇದೆ. ಐ ಚಿನಿ ಸುಮ್ಮನೆ ಹೋಗಬರಾಗಬೇಡ. ಐ ಮುನಿಸ್ಕೊಳ್ಳೀನಿ. ಏನ ಕರ್ಕೊ ಬರ್ತೀನಿ ನಮ್ಮ ಮೈಕ್ಲ್ ಎಲ್ಲಾರು. ಕರ್ಕ ಬರಲ್ಲ, ಒಂದೇ ಮಾತಾಡೋದು. ಕರ್ಕ ಬಾ, ಕೆಲಸ ಕರ್ಕ ಬತ್ತೀಯ. ಆಯ್ತಾ? ಹೇಳಬಜೆ ಎಲ್ಲಿದ್ದಿಲ್ಲ ಕಪ್ಪೆ? ಇಲ್ಲ ಬತ್ತಾ ಇದೀನಿ ತಡಿ. ರಾಕೆ ಬಜೆ ಏ ಬಾರ್ ಮಗನೆ, ಅವಳಾದ್ರೆ ಇನ್ನವಳು ತೋ ರಾಕೆ ತಿಕ್ಕ ಮುಚ್ಕೊಂಡಿದ್ರೆ ಚಂದ ಅಪ್ಪದೆ. ಅದು ಪಾದ ಮಾಡ್ಬೇಡ. ಅಲ್ಲ ಬಚ್ಚ, ಅಲ್ಲ ಶೇಷಣ, ನಾನೇನಾರು ಅಲ್ಲ ಪಾಲ್ತೋರು. ಇದನ್ನ ಎಷ್ಟು ಜನ ಅಬ್ಸರ್ವ್ ಮಾಡಿದ್ರೋ ಇರೋ ಗೊತ್ತಿಲ್ಲ. ಸುದೀಪ್ ಸರ್ದು ಅವತ್ತು ವೆಡ್ಡಿಂಗ್ ಆನಿವರ್ಸರಿ ಇರುತ್ತೆ. ಸೊ ತುಂಬಾ ಜನ ಸರ್ಪ್ರೈಸ್ ಆಗಿ ವಿಶ್ ಮಾಡ್ತಾ ಇರ್ತಾರೆ. ಸೊ ಅದ್ರಲ್ಲಿ ಶಿವನ ಮತ್ತೆ ಗೀತಕ್ಕ ಬಂದು ವಿಶ್ ಮಾಡೋ ಟೈಮಲ್ಲಿ ಸುದೀಪ್ ಸರ್ ಜೋಬಿಂದ ಕೈ ತೆಗೆದು ಅವ್ರಿಗೆ ಗೌರವನ ಸಲ್ಲಿಸ್ತಾರೆ. ಇದನ್ನೆಲ್ವಾ ಹೇಳೋದು, ಮನುಷ್ಯ ತಾನು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಹಿರಿಯರಿಗೆ ಮರ್ಯಾದೆ ಕೊಡ್ಬೇಕು ಅಂತ. ಅದಕ್ಕೆ ಈ ವೇದಿಕೆಗೆ ಸುದೀಪ್ ಸರ್ರೇ ಬೆಸ್ಟ್ ಅಂತ ಎಲ್ಲರೂ ಹೇಳೋದು. ఏడిస్తే బాగుండు. కొంచెం నవ్వచ్చు కదా ముద్దుగుంటా. ಬನ್ನಿ ಬನ್ನಿ ಜನರೇ, ಬನ್ನಿ 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 ಜನರೇ, ಬನ್ನಿ ಬನ್ನಿ. ಎಲ್ಲರೂ ಹೇಗಿದ್ದೀರಾ? ಯಾಕೆ ಜನರೇ ತಲೆ ಕೆಡಿಸ್ಕೊಂತೀರಾ? ಪ್ರಾಬ್ಲಮ್ ಎಲ್ಲರಿಗೂ ಇದ್ದಿದೆ ಅಲ್ವಾ ಜನರೇ? ದುಡ್ಡಿರೋರ್ಗೂ ಪ್ರಾಬ್ಲಮ್ ಇರುತ್ತೆ, ದುಡ್ಡು ಇಲ್ದಿರೋರ್ಗೂ ಪ್ರಾಬ್ಲಮ್ ಇರುತ್ತೆ. ತಲೆ ಕೆಡಿಸ್ಕೋಬೇಡಿ ಜನರೇ, ಆಗೋದಲ್ಲ ಒಳ್ಳೇದಕ್ಕೆ ಜನರೇ. ಕಾವೇರಿಗೆ ಒಪ್ಪಿಸಿ ನನ್ ಮದುವೆ ಮಾಡ್ಸಂತಾನೆ. ಪ್ರೀತಿಯಿಂದ ಬೀಳ್ತಿದ್ದೀರಾ? ಪ್ರೀತಿ ಪ್ರೇಮ ಎಲ್ಲ ಬದನೆಕಾಯಿ ಜನರೇ. ಇದು ಗೊತ್ತಿಲ್ವಾ ಜನರೇ? ಯಾಕೆ ಬೇಕು ಜನರೇ? ಸೊ ಬಹುಶಃ ಅದಕ್ಕೆ ನಾನು ಹೇಳಿದ್ದು ಇಬ್ಬರ ಜಗಳದಲ್ಲಿ 3ನೇ ಅವನಿಗೆ ಲಾಭ ಅಂತ. ಮತ್ತೆ ಅಮಾಯಿಕೆ ತರ ನಟಿಸ್ತಿರೋರು ಯಾರು ಚಾಚಾ ಅಲ್ಲ. ಅವನು ನನ್ ಫೋಟೋನು ನೆಕ್ಸ್ಟ್ ಬರುತ್ತೆ ಅಂತ ನನ್ಗೆ ಅನ್ನಿಸ್ತೆ. ಏನೇ ಮಾಡ್ತಿದ್ದೆ ಭಿನ್ನ ಹಂಗಿತಿ? ಏನ್ ಮಾಡ್ತಿದ್ದೆ ನೀನು? ನಿಮ್ಗೆ ಹಸಿವಾಗಲ್ವಾ? ಆದ್ರೂ ಬೇಡ, ಪರವಾಗಿಲ್ಲ, ಒಂದು ದಿವಸ ಫಾಸ್ಟಿಂಗ್ ಮಾಡಿ. ಫ್ರೆಂಡ್ಸ್ ನೋಡಿ, ನಾವಿಲ್ಲಿ ಹುಣಸೆ ಚಿಗುರು ಕೀಳ್ತಾ ಇದೀವಿ. ನನಗೆ ಇಲ್ಲಿ ಹೂವ ಕೀಳ್ಬೇಕೋ ಇಲ್ಲ ಎಲೆ ಕೀಳ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಒಂಚೂರು ಕಮಿಟ್ ಮಾಡಿ ಹೇಳಿ ಸ್ನೇಹಿತರೆ, ಯಾವ್ದು ಕೀಳ್ಬೇಕು ಅಂತ. ಆ ತಾತೊಂದು ಶಾಟ ಕೀಳು. ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ. ದೋಸೆ ಇಡ್ಲಿ ಸಾಂಬಾರ್ ಚಟ್ನಿನ? ಇದೇನು ನಾನು ಅಂಗಡಿಗೆ ಹೋಗ್ಬಿಟ್ಟು ಹಣ 1 ಪ್ಲೇಟ್ ಇದು ಜಾಸ್ತಿ ಇದಾಕಿ ಅಂದ. ಚಟ್ನಿ ಗೂಬೆ ಮೊಟ್ಟೆಯಿಂದ ಸೌಂಡ್ ಬರುತ್ತೆ. ಗೂಬೆ ಎಲ್ಲಾ ಮೊಟ್ಟೆಗೂ ಒಂದೊಂದಾಗಿ ಹೊಡೆದ್ಬಿಟ್ಟು ನೋಡ್ತಾನೆ. ಎಲ್ಲಾ ಮೊಟ್ಟೆಯಿಂದ ಸೇಮ್ ಸೌಂಡ್ ಬರುತ್ತೆ. ಆದ್ರೆ ಲಾಸ್ಟ್ ಮೊಟ್ಟೆಯಿಂದ ಬೇರೆ ಸೌಂಡ್ ಬರುತ್ತೆ. ಮೊದಲನೇ ಮೊಟ್ಟೆಯಿಂದ ಒಂದ್ ಮಗು ಆಚೆ ಬರುತ್ತೆ. ಮಿಂಡ್ರಿ ಮಗು ಬತ್ತಿದ್ದಂಗೆ ಆಡಕ್ ಸ್ಟಾರ್ಟ್ ಮಾಡುತ್ತೆ.
ಆಹಾ ಏನ್ ಸಾಂಗು. 2ನೇ ಮಗು ಆಚೆ ಬರ್ತಿದ್ದಂಗೆ ವೈಲಿನ್ ಬರ್ಸಕ್ ಸ್ಟಾರ್ಟ್ ಮಾಡುತ್ತೆ. ಅಂಡ್ 3ನೇ ಮಗು ಫ್ಲೂಟ್ ಬರ್ಸಕ್ ಸ್ಟಾರ್ಟ್ ಮಾಡುತ್ತೆ. 4ನೇ ಮಗು ಹೆವಿ ಸೈಕೋ, ಆಚೆ ಬರ್ತಿದ್ದಂಗೆನೆ ಹಿಂದೆಯಿಂದ ಅವ್ರ ಅಪ್ಪ ಬಂದು, ಮಗ ನಿನ್ ಸ್ಥಾನ ಇಲ್ಲಲ್ಲ ಬೇರೆ ಎಲ್ಲೋ ನಡಿ ಅಕ್ಕನಂತ ಮನೆಯಿಂದ ಆಚೆ ಹಾಕ್ಬಿಡ್ತಾರೆ. ಹೆಂಗ್ ಮಾಡುನು ಏನ್ ಮಾಡುನ್ ಹೇಳ್ರಿ. ಹೆಂಗ ಗಣಪತಿ ದೊಡ್ಡ ತರ್ಸುನ ಡಿಜೆ ದೊಡ್ಡ ತರ್ಸುನ ಅದೇ ಡಿಜೆ ಬೇಕ್ರಿಪ್ಪ. ಡಿಜೆ ಓ ಈಗ ನೀನ್ ಈ ಟವಲ್ನ ಈ ತರ ಇಟ್ಕೊಂಡಿದ್ಯಾ, ಆಮೇಲೆ ನನ್ ಮೇಲೆ ಈ ತರ ಹಾಕ್ತಿಯಾ, ಅವಾಗ ನಿನ್ ಗರ್ಲ್ ಫ್ರೆಂಡ್ ನನ್ ಕಣ್ಮುಚ್ಚಿ ಹಿಂಗ್ ಹೋಗ್ಬೋದಲ್ಲ. ಅದಕ್ಕೆ ನೀನ್ ಏನ್ ಅನ್ಕೊಂಡಿದ್ಯಾ, ನನ್ನ ಅಷ್ಟು ಅಡ್ಡಿ ಮಾಡ್ಕೊಂಡಿದ್ಯಾ? ಅದೆಲ್ಲ ಆಗಲ್ಲ. ಎಲ್ಲಿ ನಿನ್ ಗರ್ಲ್ ಫ್ರೆಂಡ್ ಎಲ್ಲೇ ಇದೆಯಾ, ಎಲ್ಲಿ ಬಚ್ಚಿಟ್ಕೊಂಡಿದ್ಯಾ ಹೇಳೆ. ನಾವು ಜನ ನಾಯಿ ತಗೊಂತೀವಿ, ಟೈಗರ್ ಅಂತ ಹೆಸರು. ಹೋಟೆಲ್ ತೆಗಿತೀವಿ, ಮನೆ ಊಟ ಅಂತ ಬೋರ್ಡ್ ಹಾಕಿರ್ತೀವಿ. ಅಂಡ್ ನೀವೆಲ್ಲ ಗಡಿಯಾರ ನೋಡಿದಿರಲ್ಲ, ಗಡಿಯಾರದಲ್ಲಿ ಫಸ್ಟ್ ಮೂವ್ ಆಗೋ ಮುಳ್ಳು ಯಾವ್ದು ಬ್ರೋ? ಗಡಿಯಾರದಲ್ಲಿ ಫಸ್ಟ್ ಮೂವ್ ಆಗೋ ಮುಳ್ಳ ನಾವು ಸೆಕೆಂಡ್ ಮುಳ್ಳು ಅಂತ ಕರಿತೀವಿ. ನೋಡಿ, ನನ್ನ ಹೆಸರು ಮಂಗ, ನಮ್ಮಣ್ಣ ಬ್ಲಾಕ್ ಬಾಯ್ ರಂಗ, ಅವನ್ ಹಿಡ್ಕೊಂಡು ಎಲ್ಲರೂ ದೆಂಗ. ನಮಸ್ಕಾರ ಗೈಸ್, ಇವ್ನು ಕೋತಿ ಬೇಕು ಮೀನ್ ಎತ್ಕೊಂಡು ಓಡೋಗುತ್ತೆ. ಅವ್ನ ಎತ್ಕೊಂಡು ಓಡೋಗಿದ್ ನೋಡಿ ಹಿಂದೆನೇ ಇಬ್ರು ಓಡೋಯ್ತಾರೆ. ಓಡಿ ಸಡನ್ ಆಗಿ ಬಿದ್ದೋಗುತ್ತೆ. ಹಿಂದೆಯಿಂದ ಮೀನ್ ಓನರ್ ಬಂದು ತಗೋ ನಿನ್ನ ಅಜ್ಜಿ ಅಂತ ಒಂದು ಬಿಡ್ತಾನೆ. ಆಮೇಲೆ ಯಾರೋ ಇಬ್ರು ಬಂದ್ಬಿಟ್ಟು ಅಯ್ಯೋ ಪಾಪ ಮಗು ಹೊಡ್ಬಿಟ್ರು ಅಂತ ಇಬ್ರು ಎತ್ಕೊಂಡು ಹಾಸ್ಪಿಟಲ್ ಕರ್ಕೊಂಡು ಹೋಯ್ತಾರೆ. ಯಾವ ಹಾಸ್ಪಿಟಲ್ ಕರ್ಕೊಂಡು ಹೋಯ್ತಾರೆ? ಅಯ್ಯೋ ಬೇವರ್ಸಿ ಬೋ ಮಕ್ಳ, ನಾನು ಇವ್ರಿಬ್ರು ಎತ್ಕೊಂಬ ನೋಡಿ ಯಾವ್ದೋ ಸರಿಯಾಗಿರೋ ಹಾಸ್ಪಿಟಲ್ ಕರ್ಕೊಂಡೋಗಿ ಮಗು ನುಡಿಸ್ಬಿಡ್ತಾರೆ ಅನ್ಕಂಡೆ. ನೋಡ್ರಿ ಇವರೇ ಮೇನ್ ವಿಲನ್ಗಳು. ತಗೊಂಬಂದ್ ನೀರ್ಗೆ ಹಾಕ್ಬಿಡೋದ. ಗೋಲಿ ಬಿಡಿ ವಯಸ್ಸು ಹೆಂಗೋ ಎಷ್ಟು ಬಿಡ್ತಾರೆ. ಕೋತಿ ಮಗು ನೀರಲ್ಲಿ ಮುಳುಗಿ ಬಂಡೆ ಕಡೆ ಬೆಡ್ ಅನ್ಕೊಂಡ್ ಮಲ್ಕೊಂಡಿರುತ್ತೆ. ಅಣ್ಣ ಆರಾಮಾಗಿ ಮಲ್ಕೊಂಡಿರೋದು ನೋಡಿ ಒಂದ್ ಮಲ್ಲೇಶ್ವರ ಮೀನ್ ಬಂದು ಈ ಗೋಳಿದೆಲ್ಲ ನೋಡಿದಿಲ್ಲ ಅಂತ ಗ್ಯಾಪ್ ಮುಸ್ಕೊಂಡಾಗ ಗೊತ್ತಾಗುತ್ತೆ. ಅಣ್ಣ ಮೀನ ದೇಂಕಡೆ ಇದ್ದಿದ್ದು ಚೆನ್ನಾಗಿ ಎಣ್ಣೆ ಫ್ರೈ ಮಾಡಿ ತಿನ್ನಕಲ್ಲ, ಅದ್ರ ಬದಲು ಅದಕ್ಕೆ ಉಚ್ಚೆ ಹೋಯ್ಸಾಕ ಅದೇ ನಾಯಿ ಕೆಟ್ಟೋಯ್ತಾ. ಅದೇ ಗೈಸ್ ಆಕ್ಚುಲಿ ಅಣ್ಣ ಮೀನ್ ತೆಂಕೊಡೋಯ್ತಿದ್ದು ಫ್ರೈ ಮಾಡ್ಕೊಂಡು ತಿನ್ನಕ್ಕಲ್ಲ, ಅದನ್ನ ಮತ್ತೆ ನೀರಿಗೆ ಬಿಟ್ಬಿಟ್ಟು ಬದುಕ್ಸಕ್ಕೆ. ಹೌದು ಅವನಜ್ಜಿ ಸತ್ತೋಗಿರೋ ಮೀನ್ ಎಂಟು ನೀವು ನೀರಿಗೆ ಬಿಡ್ತವನೆ. ಆ ಮೀನ್ ಬದುಕ್ಬಿಡ್ತಾ ಯಾವ ಇವೆಲ್ಲ? ಅವನಜ್ಜಿ ಯಾವ್ದು ಕೊಡೋದು ಆಸ್ಕರ್ ಅವಾರ್ಡ್ ಬರೀ ಹಾಲಿವುಡ್ ಅವ್ರು ಕೊಡೋದು. ತಗೊಂಬಂದ್ ನೀ ಮೀನು ಕೊಡ್ರೋದು ಮಾರ್ಕೆಟ್ ಅಲ್ಲಿ ಸತ್ತೋಗಿರೋ ತರ ಆಕ್ಟಿಂಗ್ ಮಾಡಿ ತಗೊಂಬಂದ್ ನೀರಿಗೆ ಬಿಟ್ಟಿದ ತಕ್ಷಣ ಬದುಕೊಡೋದು ಅವ್ರ ಅಮ್ಮನ್ನೇ. ಓಲಿ ಬಿಡಿ ಗೈಸ್, ಮೀನ್ಗೆ ಅವ್ರ ಅಮ್ಮನ್ ಮಗದರ ಫಿಲಮ್ ತರ ಫ್ಲಾಶ್ ಬ್ಯಾಕ್ ಎಲ್ಲ ನೆನಪಾಗ್ಬಿಡುತ್ತೆ. ಇವಾಗ ಅವು ರಿವೆಂಜ್ ಅಂತ ಸಾರಿ ಅವ್ನ್ ನಮ್ಮನ್ ಕಾಪಾಡೋನೆ, ಇವಾಗ ನಾವು ಅವನ್ನ ಕಾಪಾಡೋ ಸಮಯ ಅಂತ ಎಲ್ಲಾ ಮೀನ್ಗಳು ಸೇರಿ ಅವ್ನ ಮೇಗಡೆ ಕರ್ಕೊಂಡ್ ಬರ್ತಾರೆ. ಅಣ್ಣನೂ ಅಷ್ಟೇ ಕೆಳಗಡೆ ಮೂಚಿತ ಬೇವರ್ಸಿ ತರ ಬಿದ್ದಿದ್ದವನು ಮೇಗಡೆ ಬಂದಿದ ತಕ್ಷಣ ಹೆಂಗ್ ನಗ್ತಾವ್ ನೋಡಿ ಬೇವರ್ಸಿ ತರ ಥೂ ನಿನ್ನ ಅಕ್ಕಂತ. ಹೋದ್ ವಾರ ನಮ್ಮ ಮೇಲೆ ಗೆದ್ದಿರೋ ಟೀಮ್ ಬಂದಿದೆ. ಎಷ್ಟೇ ಬೆಟ್ಸ್ ಆದ್ರೂ ಚಿಂತೆ ಇಲ್ಲ, ಇವತ್ತು ಅವ್ರ ಮೇಲೆ ನಾವು ಗೆಲ್ಲೇಬೇಕು. ಹೋಗಿ ಟಾಸ್ ಗೆದ್ಕೊಂಡು ಬರ್ತೀನಿ. ಒಂದು ಆದರ್ಶಯುತವಾದ ಮಠ ಇದು. ಇದು ಯಾವ ಧರ್ಮಕ್ಕೂ ಸೇರಿಲ್ಲ. ಅಥವಾ ಅನಾಥ ಅಂಗವಿಕಲ ಮಕ್ಕಳನ್ನ ಸಾಕಿದ್ದೆ ಈ ಮಠ. ನಮ್ಮ ಕತೆ ಬರೋ ಪಾತ್ರಗಳನ್ನ ಪರಿಚಯ ಮಾಡ್ಕೊಳ್ಳೋಣ. ಈ ಮಠಕ್ಕೊಬ್ರು ಪಾರ್ಪತ್ಯಗಾರಿದ್ದಾರೆ, ಅಪ್ಪಯ್ಯ ಅಂತ ಅವ್ರ ಹೆಸರು. ಮಠಕ್ಕೋಸ್ಕರ ಈ ತಾತ ಚಪ್ಪಲಿ ಸೋಸಿಲ್ಲ, ಕಾಲೇ ಸೋಸ್ಬಿಟ್ಟಿದ್ದಾನೆ. ಇವಳ ಹೆಸರು ದರಿದ್ರ ಲಕ್ಷ್ಮಿ ಅಂತ. ಮಠದ ಸುತ್ತಮುತ್ತಾನೆ ಓಡಾಡ್ಕೊಂಡಿರ್ತಾಳೆ. ಚಿಂತಾಮಣಿ ಚಿಂತಾಮಣಿ ವೇಣುಗೋಪಾಲ ನಿಕ್ ನೇಮ್ ಪ್ಯಾಕೆಟ್. ಪಾಷಾ ಅವ್ರ ಅಕ್ಕಂ ಪಾಷಾ ಅವ್ರ ರಹಮತ್ತುಲ್ಲಾಹ ಅವ್ರ ಗೆಲ್ಲಿದಾದ ಅವ್ರ ಬರ್ಗಿಚ್ಚರ್ ಆನೆಕೆರೆ ಬೀದಿ ಮಾಂಡ್ಯಾರೆ ವೆಂಕಟೇಶ ಫ್ರಮ್ ಬೆಂಗಳೂರು ಸಿಟಿ ಕಾರ್ಪೊರೇಷನ್. ಅಲ್ಲಲ್ಲೇ ಚಿನ್ನು ಪುಟ್ಟು ಹೇಳು ಅಪ್ಪ. ಹಾ ಹೇಳು ಅಪ್ಪ. ಅಮ್ಮ ಇಲ್ಲ ಇವ್ ನನ್ ಮಗು ಹೋಗಕ್ ಸಾಧ್ಯನೇ ಇಲ್ಲ. ಅವ್ರ ಅಪ್ಪನ್ ಕಡಿಡಿಯಲ್ಲ ಅಂತಾನೆ ಕರ್ಕೊಂಡೋಗ್ರ ಈ ಕೋಳಿ ಮಗು ಇಲ್ಲಿಂದ. ಕೆಳಗಡೆ ಹೇಳಿ ಅಲ್ಲಿ ಓನರ್ ಕೂತ್ಕೊಂತಾರೆ. ಅಕ್ಕ ನೋಡೋ ಇಲ್ಲಿಂದ ಈ ಮನೆ ನಾನೇ ಓನರ್. ಇದು ಕೈ ಅಂತ ಕೆತ್ತೆ ನೀನ್ ಹಂಗೆ ಹೇಳಿದ್ರೆ ನಾನು ಕೇಳ್ತಿದ್ನಲ್ಲ. ಅಕ್ಕ ನಡಿ ನಾವು ಕೈಯಲ್ಲೇ ಮಾತಾಡೋದು. ನಾವು ಬಾಯಿಂದ ಮಾತಾಡೋದು. ಆಯ್ತು ಜಗಳ ಬೇಡ ಅದೇ ಹೆಂಗ ಬಿಡ್ತೈತೆ. ಇವಾಗ ನನ್ ಮರ್ಯಾದೆ ಪ್ರಶ್ನೆ ಬಂದ್ಬಿಡ್ತು. ಹೌದಾ? ನನ್ ಮೇಲೆ ಕೈ ಹೆಂಗ್ ಮಾಡ್ದೆ ಹೇಳಿ ನೀನು. ನೋಡು ಹಿಂಗೆ
ಒಂದೇ ಕೈಯಲ್ಲಿ ಓಡಿಸೋದು. ದೇವರು 2 ಕೈ ಏನು ಗೊತ್ತಾ ಕೊಟ್ಟಿರೋದು? ತಿಕ್ಕ ಕೆರ್ಕೊಂಡಿದ್ದಾದ್ಮೇಲೆ ಕೈ ತೊಳ್ಕೊತೀರಿ. Pepsi, PC, C, I love you. Sprite, right, eight. ಈ ಹಸಿ ಸೂಳೆ ಆಟ ನನ್ನ ಹತ್ರ ಇಟ್ಕೋಬೇಡ ನಿನ್ನ ಅಯ್ಯನ್. 10ನೇ ತನ ಎಲ್ಲಾರು ಕೂಡಿ ಕಲ್ತೇವಿ. ಇಟ್ಟು ದಿನ ಕಲ್ತ್ರು ಯಾವ್ದು ಒಂದು ಹುಡುಗಿನೂ ನಮ್ಗೆ ಲವ್ ಮಾಡ್ಲಿಲ್ಲ. ಅದೇ ಒಂದು ಭಾಳ ಬೇಜಾರೈತೆ ನನಗೆ. ಏನ್ ಮಾತಾಡ್ತೀವಿ? ಸರ್ ಒಬ್ಬಕಿನೂ ಮಾಡ್ಲಿಲ್ಲ ಸರ್. ಹಿಂಗ್ ಮಾಡಿದ್ರೆ ಹೆಂಗ್ ಮಾಡುದು? ಮಾತಾಡಿಸ್ತೇವೆ ಅಲ್ಲ ಸರ್. ಇವತ್ತು ಲಾಸ್ಟ್ ಅಮ್ಮನ್ನ ನೋಡ್ತಾ ಇದ್ರೆ ನನಗೆ ಬಾಳ್ ಕೊಡ್ಬೇಕು ಅಂತ ಅನಿಸ್ತಾ ಇದೆ. ನೀನ್ ಇನ್ನು ಬಾಲ್ ಕೊಡೋದ್ರಲ್ಲಿದ್ಯಾ? ಹೋಗಿಲಿ ಆಗ್ಲೇ ಬಾಳೆಹಣ್ಣು ಕೊಡ್ತಿದ್ದ. ಯಾಕಮ್ಮ ನೀನ್ ಯಾಕೆ ಎಕ್ಸಾಮ್ ಅಲ್ಲಿ ಫೇಲ್ ಆದೆ? ನಾನು ಎಕ್ಸಾಮ್ ಬರ್ದಿಲ್ಲ ಸರ್. ಹೌದಾ? ಯಾಕಮ್ಮ? ಐ ಆಮ್ ಮೆಚೂರ್ಡ್ ಸರ್. ಓಕೆ. ಏನೋ ಚರಣ್, ನೀನ್ ಯಾಕಪ್ಪ ಫೇಲ್ ಆದೆ? ನಾನು ಎಕ್ಸಾಮ್ ಬರ್ದಿಲ್ಲ ಸರ್. ಅದೇ ಯಾಕೋ ಬರ್ದಿಲ್ಲ? ಐ ಮೆಚೂರ್ಡ್ ಸರ್. ಗಂಜ